ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನೇ ಆದ್ರೂ ಆ ತುಕಾರಿ ನನ್ನ ಮಗನ್ ಮಾತ್ರ ಬಿಡೋದು ಬೇಡ. ಬಿಡೋ ಮಾತೇ ಇಲ್ಲ. ಸಿಕ್ಕಿದ್ರೆ ಮೂಳೆ ಮುರಿದು ಒಲೆಗೆ ಹಾಕೋದೆಯ. ನಮ್ಮ ಅತ್ತೆಗೆ ಸೂಟ್ ಮಾಡೋನೆ ಅನ್ನಕ್ಕೆ ಆನಂದ್ ಮಗನ ಸೂಟ್ ಮಾಡಿದ್ರೆ ಸಾಯಿಸ್ಬೇಕು ಮಾವ. ಮುಖಂಡ ಆ ನನ್ನ ಮಗನ ಸಿಡ್ಲೂರ್ ಜನರ ಕೈಯಲ್ಲ ಓಡಿಸ್ ಸಾಯಿಸಿದ್ರೆ ಈ ತೊಂದರೆ ಇರ್ತಿರ್ಲಿಲ್ಲ. ಈಟೆಲ್ಲ ಆದ್ಮೇಕೆ ಮಾತಾಡಿ ಪ್ರಯೋಜನ ಇಲ್ಲ. ನಡೀರಿ ಬೇರೆ ಕಡೆ ಹುಡುಕುಮ. ನಡೀರಿ. ಅಕ್ಕ ಇವನ್ನೆಲ್ಲಾರು ನೋಡಿದೀರಾ? ಎಲ್ಲಿ ಇಲ್ಲ ಅಣ್ಣ. ಲೇ ಎಲ್ಲ ಕಡೆ ಶೋಧಾಯ್ತು. ಈ ನನ್ನ ಮಗ ಸಿಕ್ತಿಲ್ವಲ್ಲ. ಕಾಳಿ ಕಳ್ಳ ನಾವು ಕಾಣಂಗ್ ಓಡಾಡಕ್ಕಿಲ್ಲ. ನಾವು ಹುಡುಕ್ತಿವಿ ಅಂತ ಬಚ್ಚಿಟ್ಕೊಂಡಿರ್ತಾನೆ. ಅದೇನೇ ಆಗ್ಲಿ ಆನಂದ್ ಮಗನ್ ಮಾತ್ರ ಹುಡುಕ್ತೆ ಸುಮ್ಕೆ ಅಂತೂ ಬಿಡಬಾರ್ದು. ಅಣ್ಣ ಫೋನ್ ಮಾಡ್ತವ್ರೆ. ಆ ತುಕಾರ ನನ್ನ ಮಗ ಸಿಕ್ಕದಂತ ವಿಚಾರಿಸಕ್ಕಿರ್ಬೇಕು. ಹುಡುಕ್ತಾ ಇದೀವಿ ಅಂತ ಹೇಳು. ಹೇಳೋಣ. ಅವ್ನು ಸಿಕ್ಕದ್ನಿಲ್ಲ. ಎಲ್ಲ ಕಡೆ ಹುಡುಕ್ತಿದೀವಿ ಕಣ. ಸಿಕ್ಕದ ಕೂಡಲೇ ಮೊದ್ಲು ನಿಂಗೆ ಫೋನ್ ಮಾಡ್ತೀವಿ. ಅವ್ನ್ ಪಾತಾಳ್ದ ಅಡ್ಕೊಂಡಿದ್ರು ಬಿಡ್ಬೇಡಿ. ನಾನು ಅವ್ನ ರಕ್ತ ನೋಡ್ಲೇಬೇಕು. ನೀನೇನು ಯೋಚನೆ ಮಾಡ್ಬೇಡ ಕಣ. ಆ ರಾಜ ಹುಲಿ ನಮ್ಮಿಂದ ತಪ್ಪಿಸ್ಕೊಳಕ್ಕೆ ನಾವು ಬಿಡಕ್ಕಿಲ್ಲ. ಸಿಕ್ಕಿದ್ ಕೂಡ್ಲೆ ಫೋನ್ ಮಾಡಿ. ಸರಿ ಕಣ. ಕಾಳಿ ಅಣ್ಣನ ಸಂಕಟ ನೋಡಕ್ಕಾಯ್ತಿಲ್ಲ ಕಲ. ಅವು ಅಂದ್ರೆ ಪಿರಾಣ ಬಿಡೋರು ನಮ್ಮ ಅಣ್ಣ. ಈಗ ಅವನ್ ಪಿರಾಣನೇ ಹೋಗೋ ಸ್ಥಿತಿಗೆ ತಂದ್ಬಿಟ್ಟ ಆ ರಾಜ ಹುಲಿ. ಕಳ್ಳ ಒಂದೇ ಕಡೆ ಕೂರಕ್ ಹಾಕಿಲ್ಲ. ಒಂದಲ್ಲ ಒಂದ್ ಸಮಯಕ್ಕೆ ಆಚೆ ಬರ್ಲೇಬೇಕು. ಲೈ ನಾವು ರಾತ್ರಿ ಕೂಡ ಹುಡುಕುಮ. ನಮ್ಮ ಅತ್ತೆಗೋಸ್ಕರ ಗೂರ್ಕ ಕೆಲಸ ಮಾಡೋದಾಗ್ಲಿ ಆ ರಾಜ ಹುಲಿರೋ ಬಿಲನ ಕಂಡಿಡಿಲೇಬೇಕು. ಎಲ್ಲೋಯ್ತಾನೆ ಸಿಕ್ಕೇ ಸಿಗ್ತಾನೆ. ನಡಿರ್ಲ ನಾವು ಬೇರೆ ಕಡೆ ಹುಡ್ಕುಮ. ಬನ್ನಿ ಬರ್ಲ. ಪುಟ್ಟವ ಎಲ್ರು ಕರ್ಕೊಂಡು ಮನೆಗೆ ಹೋಗು. ಹಬ್ಬನ ನಿದ್ದೆಗೆ ತೊಂದರೆ ಆಯ್ತದೆ. ಹಂಗಲ್ಲ ಕಳ್ಳದವ್ರೆ. ನಮ್ಮ ಹಬ್ಬನ್ ತಾವ್ ನಾನು ಇರ್ತೀನಿ. ನೀನು ಒಳ್ಡಪ್ಪಯ್ಯ. ಹಬ್ಬನ್ನ ಉಸಾರ್ ಮಾಡ್ಕೊಂಡು ನಾನು ಮನೆ ಕರ್ಕೊಬತ್ತೀನಿ. ಎಲ್ರು ಹೊಲ್ಡಿ. ಅಲ್ಲ ಕಣಪ್ಪ, ನಿಮ್ಮ ಹಬ್ಬನೇ ಬಿಟ್ಟು ನಾವೆಲ್ಲ ಹೆಂಗ್ ಹೋಗೋದು? ಹೋಗಕ್ಕೆ ಮನ್ಸಾರ ಬಂದದೆ. ಡಾಕ್ಟರ್ ಹೇಳಿದ್ನ ಕೇಳಿಸ್ಕೊಂಡ್ರಲ್ಲ ಪುಟ್ಟವ. ನೀವೆಲ್ಲರೂ ಹೊರಡಿ. ನೀವೆಲ್ಲ ಇಲ್ಲೇ ಇದ್ರೆ ತೊಂದರೆ ಆಗುತ್ತೆ. ನಾನು ಇವ್ರ ಜೊತೆನೆ ಇಲ್ಲೇ ನೋಡ್ಕೋತೀನಿ. ಒಂಡಮ್ಮ ಪುಟ್ಟಮ್ಮಿ, ಇಲ್ಲಿರೋರ್ಗೆ ಊಟ ತಿಂಡಿ ಮಾಡ್ಕೊಂಡು ತಕೊಂಬರಮ್ಮ. ಹೌದವ, ನಮ್ಮಿಂದ ಬೇರೆ ರೋಗಿಗಳಿಗೆ ತೊಂದರೆ ಆಗೋದು ಬೇಡ. ಬನ್ನಿ ಹೋಗೋಣ. ಹೊಸ
ಅರೆ ಡಾಕ್ಟ್ರಪ್ಪ, ಇದೇ ನೀವಿಲ್ಲಿ? ಒಂದ್ ನಿಮಿಷ ಇರಿ. ನಮ್ಮೂರು ತಮ್ಮೂರು ಅಂತ ವಿಶ್ವಾಸದಿಂದ ಮಾತಾಡ್ಸಕ್ಕೆ ಅಂತ ಬಂದ್ರೆ ಮುಖ ತಿರುಗಿಸ್ಕೊಂಡು ಹೋಯ್ತಿದ್ದೀರಾ? ನಿಮ್ಮ ಹತ್ರ ನನಗೇನ್ರಿ ಮಾತು? ಅಲ್ಲ ಡಾಕ್ಟ್ರಪ್ಪ, ನಿಮಗೆ ಕೋಪ ಇರೋದು ಆ ಪುಟ್ಟಕ್ಕನ ಮ್ಯಾಕೆ, ನನ್ನ ಮ್ಯಾಕೆ ಯಾಕೆ ಸಿಟ್ಟು ತೋರಿಸ್ತಿದ್ದೀರಾ? ನೀವು ಅಲ್ಲೇ ಇರೋದಲ್ವಾ? ನಾನು ಅಲ್ಲಿ ಇರ್ಬೋದು ಡಾಕ್ಟ್ರಪ್ಪ, ಆದರೆ ಯಾವತ್ತಿದ್ರು ನಾನು ನ್ಯಾಯದ ಪರ, ನೊಂದಿರೋರ ಪರ. ಸರಿ, ನನಗೆ ಬೇರೆ ಕೆಲಸ ಇದೆ, ನಾನು ಬರ್ತೀನಿ. ಡಾಕ್ಟ್ರಪ್ಪ ಹೊಸಿ ನಿಂತ್ಕೊಳ್ಳಿ. ಹೌದು, ನೀವು ಇದೇ ಆಸ್ಪತ್ರೆನಾಗ ಕೆಲಸ ಮಾಡೋದು? ಹೌದು, ನಮ್ಮ ತಾಯಿನೂ ಇಲ್ಲೇ ಅಡ್ಮಿಟ್ ಆಗಿದ್ದಾರೆ. ಆಹಾ, ಒಳ್ಳೇದೇ ಆಯಿತು. ಹೌದು, ನೀವೇನಿಲ್ಲಿ? ವಾ, ನಿಮಗೆ ವಿಷಯ ಗೊತ್ತಿಲ್ವಾ? ನಿಮಗೆ ಮೋಸ ಮಾಡಿದವ್ರಿಗೆ ಅದ್ಯಾವ್ರು ಸರಿಯಾದ ಶಿಕ್ಷೆ ಕೊಟ್ಟು ನಿಮ್ಮ ಆಸ್ಪತ್ರೆಗೆ ಸೇರಂಗೆ ಮಾಡೋನೆ. ಏನು ಹೇಳ್ತಿದ್ದೀರಾ? ಹ್ಞೂ, ನಿಮ್ಮನ್ನ ಸುಮ್ಮನ ದೂರ ಮಾಡಿದ್ದಕ್ಕೆ ಇವತ್ತು ಆ ಬಂಗಾರಮ್ಮ ಎಲ್ರಿಂದನೂ ದೂರ ಆಗ್ತಾವಳೆ. ಅವ್ರಿಗೆ ಗುಡ್ಡೇಟ್ ಬಿದ್ದು ಸಾವು ಬದುಕಿನ ಮಧ್ಯ ಹೋರಾಡ್ತಾವ್ರೆ, ಈ ಆಸ್ಪತ್ರೆಗೆ ಸೇರ್ಸವ್ರೆ. ನಿಮ್ಮಂಥ ಒಳ್ಳೆ ಜನಕ್ಕೆ ಮೋಸ ಮಾಡಿದ್ದಕ್ಕೆ ಆ ಪುಟ್ಟಕ್ಕಂಗೆ ಮತ್ತು ಅವ್ರ ಗೆಳತಿಗೆ ಇಂಥ ಶಿಕ್ಷೆ ಸಿಕ್ಕಿರೋದು. ಅದು ನೀವು ರಿತಿಯರ್ ಡಾಕ್ಟರ್ ಅಲ್ವೇ? ಹೌದು. ಅವರೆಲ್ಲ ಸೇರ್ಕೊಂಡು ನಿಮಗೆ ಮೋಸ ಮಾಡಿಲ್ಲ ಅಂದಿದ್ರೆ ಹೆಂಗೋ ನೀವೇ ಬಂಗಾರಮ್ಮನ ಕಾಪಾಡ್ಬೋದಾಗಿತ್ತು. ಆದರೆ ಏನು ಮಾಡೋದು, ಎಲ್ಲ ಕರ್ಮ. ಡಾಕ್ಟ್ರೆಲ್ಲ ಅವ್ರು ಉಳಿಯೋದ ಕಷ್ಟ ಅಂತ ಹೇಳ್ತಾವ್ರೆ. ಏನೋ ನಿಮಗೂ ಸುಮಂಗೂ ಮದುವೆ ಮಾಡಿಸಿದ್ರೆ ನೀವೇ ಅಳಿಯಂದ್ರ ಸ್ಥಾನದಲ್ಲಿ ನಿಂತ್ಕೊಂಡು ಅವ್ರನ್ನ ಖಂಡಿತ ಉಳಿಸ್ತಿದ್ರಿ. ಈಗಲೂ ಏನು ಕಾಲ ಮಿಂಚಿಲ್ಲ, ಅವರೆಲ್ಲ ನಿಮ್ಮ ಕಾಲಿಡ್ದು ಸುಮ್ಮನ ನಿಮಗೆ ಕೊಟ್ಟು ಲಗ್ನ ಮಾಡಿ ಬಂಗಾರಮ್ಮನ್ನು ಉಳಿಸ್ಕೋಬೋದು. ಆದರೆ ಮಾಡಬೇಕಲ್ಲ. ಬಿಡಿಸಿದ ಗಂಟೆನ ಮತ್ತಷ್ಟು ಕಲಸಿ ಗೊಬ್ಬರ ಮಾಡೀವ್ನಿ. ನೋಡೋಣ ಈ ಜಗನ್ ಏನಾದರೂ ಆಟ ಆಡ್ತಾನ ಇವನು ಅಂತ. ಹೋಗ್ಲಿ ಬಿಡಿ, ನಿಮ್ಮನ್ನ ಅಳಿಯನ್ ಮಾಡ್ಕೊಳ್ಳೋ ಭಾಗ್ಯ ಅವ್ರಿಗೆಲ್ಲ ಐತೆ. ಈಗ ಬಂಗಾರಮ್ಮನ ದ್ಯಾವ್ರೇ ಕಾಪಾಡಬೇಕು. ಸರಿ ಡಾಕ್ಟ್ರಪ್ಪ, ನಾನು ಬರ್ತೀನಿ.